ನಮಸ್ಕಾರ ಸ್ನೇಹಿತರೆ, ಸ್ಪರ್ಧಾ ವಿದ್ಯಾಲಯ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಬನ್ನಿ, ಇವತ್ತಿನ ಈ ವಿಶೇಷ ಸಂಚಿಕೆಯಲ್ಲಿ ನಾವು ಮಾರ್ಚ್ 2026ರ 10 ಅತ್ಯಂತ ಪ್ರಮುಖ ಪ್ರಚಲಿತ ವಿದ್ಯಮಾನಗಳ ಪ್ರಶ್ನೆಗಳನ್ನ ನೋಡೋಣ. ಮುಂಬರುವ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳ ದೃಷ್ಟಿಯಿಂದ ಇವು ತುಂಬಾನೇ ಉಪಯುಕ್ತ. ಸರಿ, ಹಾಗಿದ್ರೆ ರೆಡಿನಾ? ನಮ್ಮ ಮೊದಲನೇ ಪ್ರಶ್ನೆ ಕರ್ನಾಟಕದ 2 ತುಂಬಾನೇ ಪ್ರಮುಖವಾದ ಹುಲಿ ಸಂರಕ್ಷಿತ ಪ್ರದೇಶಗಳ ಬಗ್ಗೆ ಇದೆ. ನೋಡೋಣ ಬನ್ನಿ. ಮೊದಲನೇ ಪ್ರಶ್ನೆ ಇಲ್ಲಿದೆ ನೋಡಿ. ಹುಲಿ ಸಂರಕ್ಷಿತ ಪ್ರದೇಶಗಳ ಬಗ್ಗೆ ಕೆಲವು ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. 1. ಬಂಡೀಪುರ ಚಾಮರಾಜನಗರ ಮತ್ತು ಮೈಸೂರು ಜಿಲ್ಲೆಗಳಲ್ಲಿದೆ. 2. ನಾಗರಹೊಳೆ ಮೈಸೂರು ಮತ್ತು ಕೊಡಗು ಜಿಲ್ಲೆಗಳಲ್ಲಿದೆ. 3. ಬಂಡೀಪುರವನ್ನು 1973ರಲ್ಲಿ ಪ್ರಾಜೆಕ್ಟ್ ಟೈಗರ್ ಅಡಿಯಲ್ಲಿ ಘೋಷಿಸಲಾಯಿತು. ಮತ್ತು 4ನೇಯದು ಕಬಿನಿ ನದಿಯು ನಾಗರಹೊಳೆಯ ಒಂದು ಭಾಗವಾಗಿದೆ. ಇದರಲ್ಲಿ ಯಾವುದು ಸರಿ? ಆಪ್ಷನ್ಸ್ ನೋಡಿ, ಸ್ವಲ್ಪ ಯೋಚನೆ ಮಾಡಿ. ಓಕೆ, ಸರಿಯಾದ ಉತ್ತರ ಆಪ್ಷನ್ ಡಿ. ಅಂದ್ರೆ ಕೊಟ್ಟಿರುವ ಎಲ್ಲಾ 4 ಹೇಳಿಕೆಗಳು ಕೂಡ ಸಂಪೂರ್ಣವಾಗಿ ಸರಿಯಾಗಿವೆ. ಬನ್ನಿ ಒಂದೊಂದಾಗಿ ಡೀಟೇಲ್ ಆಗಿ ನೋಡೋಣ. ಬಂಡೀಪುರ ನಿಮಗೆ ಗೊತ್ತಿರೋ ಹಾಗೆ ಚಾಮರಾಜನಗರ ಮತ್ತು ಮೈಸೂರು ಜಿಲ್ಲೆಗಳಲ್ಲಿ ಹರಡಿಕೊಂಡಿದೆ. ಇದು ನೀಲಗಿರಿ ಜೀವಗೋಳ ಮೀಸಲು ಪ್ರದೇಶದ ಒಂದು ಇಂಪಾರ್ಟೆಂಟ್ ಭಾಗ ಕೂಡ ಹೌದು. ಮತ್ತು 1973ರಲ್ಲಿ ಪ್ರಾಜೆಕ್ಟ್ ಟೈಗರ್ ಶುರುವಾದಾಗ ಇದನ್ನ ಘೋಷಣೆ ಮಾಡಿದ್ರು. ಇನ್ನು ನಾಗರಹೊಳೆಗೆ ಬಂದ್ರೆ ಇದು ಮೈಸೂರು ಮತ್ತು ಕೊಡಗು ಜಿಲ್ಲೆಗಳಲ್ಲಿದೆ. ಅಲ್ಲಿನ ಕಬಿನಿ ನದಿಯ ಹಿನ್ನೀರಂತೂ ಮೇಜರ್ ಅಟ್ರಾಕ್ಷನ್. ಇತ್ತೀಚೆಗೆ ಯಾಕಿದು ನ್ಯೂಸ್ನಲ್ಲಿತ್ತು ಅಂದ್ರೆ ಸುಮಾರು 100 ದಿನಗಳ ನಂತರ 50% ವಾಹನಗಳ ಕಡಿತದೊಂದಿಗೆ ಮತ್ತೆ ಸಫಾರಿ ಕಾರ್ಯಾಚರಣೆಗಳನ್ನ ಶುರು ಮಾಡಿದ್ದಾರೆ. ಸರಿ, ನಮ್ಮ 2ನೇ ಪ್ರಶ್ನೆಗೆ ಹೋಗೋಣ. ಇದು ಭಾರತದ ತೈಲ ವಲಯ ಅಂದ್ರೆ ಆಯಿಲ್ ಸೆಕ್ಟರ್ಗೆ ಸಂಬಂಧಿಸಿದ್ದು. ಹೇಳಿಕೆಗಳನ್ನ ಗಮನಿಸಿ. 1. ಮುಂಬೈ ಹೈ ಭಾರತದ ಅತಿ ದೊಡ್ಡ ಕಡಲಾಚೆಯ ತೈಲ ಕ್ಷೇತ್ರ. 2. ದಿಗ್ಬಾಯ್ ಭಾರತದ ಅತ್ಯಂತ ಹಳೆಯ ತೈಲ ಕ್ಷೇತ್ರ. 3. 2025ರಲ್ಲಿ ಭಾರತ ಅತಿ ಹೆಚ್ಚು ಕಚ್ಚಾ ತೈಲವನ್ನ ರಷ್ಯಾದಿಂದ ಆಮದು ಮಾಡಿಕೊಂಡಿತು. ಮತ್ತು 4. 1 ಬ್ಯಾರೆಲ್ ಅಂದ್ರೆ 100 ಲೀಟರ್. ಇದರಲ್ಲಿ ಯಾವುದು ಸರಿ? ಇಲ್ಲಿ ಸರಿಯಾದ ಉತ್ತರ ಬಿ. ಅಂದ್ರೆ ಮೊದಲ 3 ಹೇಳಿಕೆಗಳು ಮಾತ್ರ ಸರಿ. ಯಾವುದು ಸರಿ ಯಾವುದು ತಪ್ಪು ಅಂತ ಕ್ಲಿಯರ್ ಆಗಿ ನೋಡೋಣ. ಮೊದಲನೇದು ಮುಂಬೈ ಹೈ. ಹೌದು, ಇದು 1974ರಲ್ಲಿ ಪತ್ತೆಯಾದ ನಮ್ಮ ದೇಶದ ಅತಿದೊಡ್ಡ ಕಡಲಾಚೆಯ ತೈಲ ಕ್ಷೇತ್ರ. 2ನೇದು ಅಸ್ಸಾಂನ ದಿಗ್ಬಾಯ್. ಇದು ಕೂಡ ಕರೆಕ್ಟ್. 1889ರಲ್ಲಿ ಪತ್ತೆಯಾದ ನಮ್ಮ ದೇಶದ ಅತ್ಯಂತ ಹಳೆಯ ತೈಲ ಕ್ಷೇತ್ರ. 3ನೇದು 2025ರ ಡೇಟಾ ಪ್ರಕಾರ ರಷ್ಯಾ ನಮ್ಮ ಅತಿ ದೊಡ್ಡ ಕಚ್ಚಾ ತೈಲ ಪೂರೈಕೆದಾರ. ಆಮೇಲೆ ಇರಾಕ್ ಮತ್ತೆ ಸೌದಿ ಅರೇಬಿಯಾ ಬರುತ್ತೆ. ಇನ್ನು 4ನೇ ಹೇಳಿಕೆ ಯಾಕೆ ತಪ್ಪು? ಇಲ್ಲೇ ನೋಡಿ ಟ್ರಿಕ್ ಇರೋದು. 1 ಬ್ಯಾರೆಲ್ ಅಂದ್ರೆ 100 ಲೀಟರ್ಸ್ ಅಲ್ಲ, ಬದಲಿಗೆ ಸರಿಸುಮಾರು 159 ಲೀಟರ್ ಆಗುತ್ತೆ. ಈ ನಂಬರ್ ತುಂಬಾನೇ ಇಂಪಾರ್ಟೆಂಟ್, ನೆನ್ಪಿನಲ್ಲಿಟ್ಕೊಳ್ಳಿ. ಓಕೆ, ನಮ್ಮ 3ನೇ ಪ್ರಶ್ನೆ ಪರಿಸರಕ್ಕೆ ಸಂಬಂಧಿಸಿದ ಒಂದು ಹೊಸ ಇನಿಷಿಯೇಟಿವ್ ಬಗ್ಗೆ. ಇತ್ತೀಚೆಗೆ ಶುರುವಾದ ಝೀರೋ ಪ್ರೈಸ್ ಉಪಕ್ರಮದ ಮುಖ್ಯ ಉದ್ದೇಶ ಏನು? ಆಪ್ಷನ್ 1 ಬರೀ ಏರ್ ಪೊಲ್ಯೂಷನ್ ಕಂಟ್ರೋಲ್ ಮಾಡೋದು. 2 ಮಾಲಿನ್ಯ ಕಡಿಮೆ ಮಾಡಿದ್ದಕ್ಕೆ ಅಳೆಯಬಹುದಾದ ಸಾಧನೆಗಳಿಗೆ ರಿವಾರ್ಡ್ ಮಾಡೋದು. 3 ಹಳ್ಳಿಗಳಲ್ಲಿ ಮಾತ್ರ ಸ್ವಚ್ಛತಾ ಕಾರ್ಯಕ್ರಮ ನಡೆಸೋದು. 4 ಇಂಡಸ್ಟ್ರೀಸ್ಗೆ ಮಾತ್ರ ಟ್ಯಾಕ್ಸ್ ವಿನಾಯಿತಿ ಕೊಡೋದು. ಏನನ್ನಿಸ್ತೆ? ಸರಿಯಾದ ಉತ್ತರ ಆಯ್ಕೆ 2. ನೋಡಿ, ಝೀರೋ ಪ್ರೈಸ್ ಅನ್ನೋದು ಒಂದು ಫಲಿತಾಂಶ ಆಧಾರಿತ ಬಹುಮಾನ ವ್ಯವಸ್ಥೆ. ಅಂದ್ರೆ ಸುಮ್ನೆ ಪ್ರಯತ್ನ ಪಟ್ಟಿದ್ದಕ್ಕೆ ಅಲ್ಲ, ನಿಜವಾಗಿಯೂ ವಾಯು, ಜಲ ಮತ್ತೆ ಭೂಮಾಲಿನ್ಯವನ್ನ ಕಡಿಮೆ ಮಾಡಿದ್ದನ್ನ ಪ್ರೂವ್ ಮಾಡಿದ್ರೆ ಅದನ್ನ ವೆರಿಫೈ ಮಾಡಿ, ಮೆಷರ್ ಮಾಡಿ ಆಮೇಲೆ ಬಹುಮಾನ ಕೊಡ್ತಾರೆ. ಇದರಿಂದ ನಗರಗಳು, ಕೈಗಾರಿಕೆಗಳು, ಸ್ಟಾರ್ಟ್ಅಪ್ಗಳು ಎಲ್ಲರೂ ಹೊಸ ಹೊಸ ಟೆಕ್ನಾಲಜಿ ಬಳಸಿ ನಿಜವಾದ ರಿಸಲ್ಟ್ ಕೊಡೋಕೆ ಮೋಟಿವೇಟ್ ಆಗ್ತಾರೆ. ಈಗ 4ನೇ ಪ್ರಶ್ನೆ, ಇದೊಂದು ವಿಶೇಷ ಪೊಲೀಸ್ ದಳದ ಬಗ್ಗೆ, ಸ್ನೋ ಲೆಪರ್ಡ್ ಅಂತ. ಇದ್ರ ಬಗ್ಗೆ ಕೊಟ್ಟಿರೋ ಹೇಳಿಕೆಗಳಲ್ಲಿ ಯಾವುದು ಸರಿ? 1 ಇದು ಜಮ್ಮು ಮತ್ತು ಕಾಶ್ಮೀರ ಪೊಲೀಸ್ನ ಎತ್ತರದ ಪ್ರದೇಶದ ಘಟಕ. 2 ಇದನ್ನ ಕಡಲ ಭದ್ರತೆಗಾಗಿ ಸ್ಥಾಪಿಸಲಾಗಿದೆ. 3 ಇದರ ಮೊದಲ ನಿಯೋಜನೆ ಖೇಲೋ ಇಂಡಿಯಾ ವಿಂಟರ್ ಗೇಮ್ಸ್ 2026ರಲ್ಲಿ ಆಗಿತ್ತು. 4 ಹಿಮದಲ್ಲಿ ಭಯೋತ್ಪಾದನಾ ವಿರೋಧಿ ಕಾರ್ಯಾಚರಣೆ ಮಾಡೋಕೆ ಟ್ರೈನಿಂಗ್ ಪಡೆದಿದೆ. ಸರಿ, ಇಲ್ಲಿ ಸರಿಯಾದ ಉತ್ತರ ಬಿ. ಅಂದ್ರೆ 1, 3 ಮತ್ತು 4th ಹೇಳಿಕೆಗಳು ಕರೆಕ್ಟ್. ಸ್ನೋ ಲೆಪರ್ಡ್ ಅನ್ನೋದು ಜಮ್ಮು ಮತ್ತು ಕಾಶ್ಮೀರ್ ಪೊಲೀಸ್ನ ಒಂದು ಎಲೈಟ್ ಯೂನಿಟ್. ಕರೆಕ್ಟ್. ಇವರು ಎತ್ತರದ ಹಿಮ ಇರೋ ಪ್ರದೇಶಗಳಲ್ಲಿ ಪರ್ವತ ಯುದ್ಧ, ರೆಸ್ಕ್ಯೂ ಮತ್ತು ಆಂಟಿ ಟೆರರಿಸ್ಟ್ ಆಪರೇಷನ್ಸ್ಗಳಿಗೆ ಸ್ಪೆಷಲ್ ಟ್ರೈನಿಂಗ್ ಪಡೆದಿರ್ತಾರೆ. ಇವರ ಫಸ್ಟ್ ಡಿಪ್ಲಾಯ್ಮೆಂಟ್ ಕೂಡ ಗುಲ್ಮಾರ್ಗ್ನಲ್ಲಿ ನಡೆದ ಖೇಲೋ ಇಂಡಿಯಾ ವಿಂಟರ್ ಗೇಮ್ಸ್ಗೆ ಸೆಕ್ಯೂರಿಟಿ ಕೊಡೋಕಾಗಿತ್ತು. ಆದ್ರೆ
ಎರಡನೇ ಹೇಳಿಕೆ ತಪ್ಪು. ಇದಕ್ಕೂ ಕಡಲ ಭದ್ರತೆಗೂ ಯಾವುದೇ ಸಂಬಂಧ ಇಲ್ಲ. ಮುಂದಿನದು ಜೀವವೈವಿಧ್ಯಕ್ಕೆ ಸಂಬಂಧಿಸಿದ ಒಂದು ಇಂಟ್ರೆಸ್ಟಿಂಗ್ ಪ್ರಶ್ನೆ. ರೆಡ್ಡಿ ಶೆಲ್ಡಕ್ ಅನ್ನೋ ವಲಸೆ ಹಕ್ಕಿ ಬಗ್ಗೆ ಈ ಹೇಳಿಕೆಗಳನ್ನು ಗಮನಿಸಿ. 1. ಇದನ್ನ ಭಾರತದಲ್ಲಿ ಬ್ರಾಹ್ಮಣಿ ಬಾತುಕೋಳಿ ಅಂತಾನೂ ಕರೀತಾರೆ. 2. ಭಾರತದಲ್ಲಿ ಇದು ಸಂತಾನೋತ್ಪತ್ತಿ ಮಾಡೋದು ಬರೀ ಕೇರಳದಲ್ಲಿ ಮಾತ್ರ. 3. IUCN ಪಟ್ಟಿ ಪ್ರಕಾರ ಇದು ಲೀಸ್ಟ್ ಕನ್ಸರ್ನ್ ಕ್ಯಾಟಗರಿಯಲ್ಲಿದೆ. ಇದರಲ್ಲಿ ಯಾವುದು ಸರಿ? ಸರಿಯಾದ ಉತ್ತರ ಬಿ, ಅಂದ್ರೆ 1 ಮತ್ತು 3 ಮಾತ್ರ ಸರಿ. ಹೌದು, ಇದನ್ನ ನಮ್ಮಲ್ಲಿ ಬ್ರಾಹ್ಮಣಿ ಬಾತುಕೋಳಿ ಅಂತ ಕರೀತಾರೆ ಮತ್ತು ಇದರ ಸಂತತಿ ಸದ್ಯಕ್ಕೆ ಸುರಕ್ಷಿತವಾಗಿರೋದ್ರಿಂದ IUCN ಪಟ್ಟಿಯಲ್ಲಿ ಇದು ಲೀಸ್ಟ್ ಕನ್ಸರ್ನ್ ವರ್ಗದಲ್ಲಿದೆ. ಆದ್ರೆ ಪರೀಕ್ಷೆಯಲ್ಲಿ ಗೊಂದಲ ಉಂಟುಮಾಡುವ ಅಂಶ ಎರಡನೇ ಹೇಳಿಕೆ. ಭಾರತದಲ್ಲಿ ಇದರ ಸಂತಾನೋತ್ಪತ್ತಿ ಸ್ಥಳ ಕೇರಳ ಅಲ್ಲ, ಅದು ಲಡಾಖ್. ಇದನ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಚಳಿಗಾಲದಲ್ಲಿ ಮಾತ್ರ ಇದು ಭಾರತದ ಬೇರೆ ಭಾಗಗಳಿಗೆ ವಲಸೆ ಬರುತ್ತೆ. ಮುಂದಿನ ಪ್ರಶ್ನೆ ಒಂದು ಪ್ರಮುಖ ಸರ್ಕಾರಿ ಯೋಜನೆಯ ಬಗ್ಗೆ. ರ್ಯಾಂಪ್ ಅಂದ್ರೆ ರೇಸಿಂಗ್ ಅಂಡ್ ಆಕ್ಸಲರೇಟಿಂಗ್ MSME ಪರ್ಫಾರ್ಮೆನ್ಸ್. ಈ ಯೋಜನೆಯನ್ನ ಯಾವ ಸಚಿವಾಲಯ ಜಾರಿಗೆ ತರುತ್ತೆ? ಸರಿಯಾದ ಉತ್ತರ ಆಯ್ಕೆ 3. ಹೆಸರಲ್ಲೇದೆ ಅಲ್ವಾ MSME ಅಂತ. ಸೊ ಇದನ್ನ ಜಾರಿಗೆ ತರೋದು ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಸಚಿವಾಲಯ. ಈ ಯೋಜನೆಯ ಮುಖ್ಯ ಗುರಿ MSME ಕ್ಷೇತ್ರದ ಕಾರ್ಯಕ್ಷಮತೆಯನ್ನ ಹೆಚ್ಚಿಸೋದು, ಅವರಿಗೆ ಒಳ್ಳೆ ಮಾರುಕಟ್ಟೆ ಸಿಗೋ ಹಾಗೆ ಮಾಡೋದು ಮತ್ತು ತಂತ್ರಜ್ಞಾನ ನವೀಕರಣಕ್ಕೆ ಸಹಾಯ ಮಾಡೋದು. 7ನೇ ಪ್ರಶ್ನೆಗೆ ಹೋಗೋಣ. ಇದು ನಮ್ಮ ದೇಶದ ಸೆಮಿಕಂಡಕ್ಟರ್ ಉದ್ಯಮದಲ್ಲಿನ ಒಂದು ದೊಡ್ಡ ಬೆಳವಣಿಗೆಯ ಬಗ್ಗೆ. ಫೆಬ್ರವರಿ 28, 2026ರಂದು ಉದ್ಘಾಟನೆಗೊಂಡ ಮೈಕ್ರಾನ್ ಟೆಕ್ನಾಲಜಿ ATMP ಘಟಕವು ಯಾವ ನಗರ ಮತ್ತು ರಾಜ್ಯದಲ್ಲಿದೆ? ಉತ್ತರ ಆಯ್ಕೆ 2, ಸಾನಂದ್, ಗುಜರಾತ್. ಈ ಘಟಕವು ಗುಜರಾತ್ನ ಅಹಮದಾಬಾದ್ ಜಿಲ್ಲೆಯ ಸಾನಂದ್ನಲ್ಲಿದೆ. ATMP ಅಂದ್ರೆ ಏನು ಗೊತ್ತಾ? ಅಸೆಂಬ್ಲಿ, ಟೆಸ್ಟ್, ಮಾರ್ಕಿಂಗ್ ಮತ್ತು ಪ್ಯಾಕೇಜಿಂಗ್. ಈ ಘಟಕವು ಮುಖ್ಯವಾಗಿ DRAM ಮತ್ತು ನೆಂಡಿನಂತಹ ಮೆಮರಿ ಚಿಪ್ಗಳ ಪ್ಯಾಕೇಜಿಂಗ್ನಲ್ಲಿ ಪರಿಣತಿ ಹೊಂದಿದೆ. ಓಕೆ, ಮುಂದಿನ ಪ್ರಶ್ನೆ. 2026ರ NDMC ಹೂವಿನ ಹಬ್ಬವು ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶದಲ್ಲಿ ನಡೆಯಿತು? ಇದು ತುಂಬಾನೇ ಫೇಮಸ್ ಈವೆಂಟ್. ಸರಿಯಾದ ಉತ್ತರ ಆಯ್ಕೆ 3, ದೆಹಲಿ. NDMC ಅಂದರೆ ನವದೆಹಲಿ ಮುನಿಸಿಪಲ್ ಕೌನ್ಸಿಲ್. ಈ ಹೂವಿನ ಹಬ್ಬ ಮಾರ್ಚ್ 3, 2026ರಂದು ನವದೆಹಲಿಯ ಕನ್ನಾಟ್ ಪ್ಲೇಸ್ನಲ್ಲಿ ನಡೆಯಿತು. ನಗರ ಸೌಂದರ್ಯ ಮತ್ತು ಪರಿಸರ ಜಾಗೃತಿಯನ್ನು ಹೆಚ್ಚಿಸುವುದು ಇದರ ಮುಖ್ಯ ಉದ್ದೇಶ. ಈಗ ಒಂದು ಹೊಂದಿಸಿ ಬರೆಯಿರಿ ಮಾದರಿಯ ಪ್ರಶ್ನೆ. ಜಾಗ್ರಫಿ ಬೇಸ್ಡ್. ಪಟ್ಟಿ ಎಯಲ್ಲಿ ದೇಶಗಳಿವೆ, ಪಟ್ಟಿ ಬಿಯಲ್ಲಿ ಅವುಗಳ ರಾಜಧಾನಿಗಳಿವೆ. ಸರಿಯಾಗಿ ಹೊಂದಿಸಿ. ಸರಿಯಾದ ಉತ್ತರ ಆಯ್ಕೆ 1. ಬನ್ನಿ, ಸರಿಯಾದ ಜೋಡಿಗಳನ್ನ ನೋಡೋಣ. ಸೌದಿ ಅರೇಬಿಯಾದ ರಾಜಧಾನಿ ರಿಯಾದ್, UAEಯದ್ದು ಅಬುದಾಬಿ, ಕತಾರ್ನದ್ದು ದೋಹಾ ಮತ್ತು ಒಮಾನ್ನದ್ದು ಮಸ್ಕಟ್. ಇಲ್ಲಿ ಇನ್ನೊಂದು ಅಡಿಷನಲ್ ಪಾಯಿಂಟ್ ಏನಂದ್ರೆ, ಈ ಎಲ್ಲಾ 4 ರಾಷ್ಟ್ರಗಳು ಗಲ್ಫ್ ಸಹಕಾರ ಮಂಡಳಿ ಅಂದ್ರೆ GCCಯ ಸದಸ್ಯ ರಾಷ್ಟ್ರಗಳು ಮತ್ತು ಈ GCCಯ ಹೆಡ್ಕ್ವಾರ್ಟರ್ಸ್ ಇರೋದು ರಿಯಾದ್ನಲ್ಲಿ. ಸರಿ, ನಾವು ಈಗ 10ನೇ ಮತ್ತು ಕೊನೆಯ ಪ್ರಶ್ನೆಗೆ ಬಂದಿದ್ದೇವೆ. ಇದು ಭಾರತ-ಕೆನಡಾ ನಡುವಿನ ಒಂದು ಮಹತ್ವದ ಒಪ್ಪಂದದ ಕುರಿತಾಗಿದೆ. ಇತ್ತೀಚಿನ ಯುರೇನಿಯಂ ಒಪ್ಪಂದದ ಬಗ್ಗೆ ಯಾವ ಹೇಳಿಕೆಗಳು ಸರಿಯಾಗಿವೆ? ಸರಿಯಾದ ಉತ್ತರ ಬಿ, ಅಂದರೆ ಕೊಟ್ಟಿರುವ 4 ಹೇಳಿಕೆಗಳು ಸರಿಯಾಗಿವೆ. ಹೌದು, ಇದು $1.9 ಬಿಲಿಯನ್ ಮೌಲ್ಯದ 10 ವರ್ಷಗಳ ಯುರೇನಿಯಂ ಪೂರೈಕೆ ಒಪ್ಪಂದ. ಈ ಯುರೇನಿಯಂನ್ನು ನಮ್ಮ ಪರಮಾಣು ವಿದ್ಯುತ್ ಸ್ಥಾವರಗಳಲ್ಲಿ ಬಳಸಲಾಗುತ್ತದೆ. ಕೆನಡಾ ಅಂತಾರಾಷ್ಟ್ರೀಯ ಸೌರ ಒಕ್ಕೂಟ ISA ಮತ್ತು ಜಾಗತಿಕ ಜೈವಿಕ ಇಂಧನ ಒಕ್ಕೂಟ ಎರಡಕ್ಕೂ ಸೇರಿದೆ ಮತ್ತು ಕೆನಡಾದ ರಾಜಧಾನಿ ಒಟ್ಟಾವಾ. ಸೊ ಎಲ್ಲ ಪಾಯಿಂಟ್ಸ್ ಕರೆಕ್ಟ್. ಓಕೆ, ಈಗ ಒಂದು ರ್ಯಾಪಿಡ್ ಫೈರ್ ರಿವಿಷನ್ ರೌಂಡ್. ಕೆಲವು ಒನ್ ಲೈನರ್ಸ್ ಬೇಗ ಬೇಗ ನೋಡ್ಕೊಂಡು ಹೋಗೋಣ. ಭಾರತದಲ್ಲಿ ಅತಿ ಹೆಚ್ಚು ರಬ್ಬರ್ ಉತ್ಪಾದನೆ ಕೇರಳ. ಆಸ್ಟ್ರೇಲಿಯನ್ ಓಪನ್ 2026 ಪುರುಷರ ಚಾಂಪಿಯನ್ ಕಾರ್ಲೋಸ್ ಅಲ್ಕರಾಸ್, ಮಹಿಳಾ ಚಾಂಪಿಯನ್ ಎಲೆನಾ ರೈಬಾಕಿನಾ. ಕೇಂದ್ರ ಬಜೆಟ್ 2026 ಮಂಡಿಸಿದವರು ನಿರ್ಮಲಾ ಸೀತಾರಾಮನ್. ಕರ್ನಾಟಕದ 236 ತಾಲೂಕುಗಳನ್ನು ವರ್ಗೀಕರಿಸಿದ ಸಮಿತಿ ಪ್ರೊ. ಗೋವಿಂದರಾವ್ ಸಮಿತಿ. ಯಂತ್ರ ಇಂಡಿಯಾ ಲಿಮಿಟೆಡ್ಗೆ ಮಿನಿರತ್ನ ಶ್ರೇಣಿ 1 ಸ್ಥಾನಮಾನ ಸಿಕ್ಕಿದೆ. ವಿಶ್ವ ಜೌಗು ಪ್ರದೇಶ ದಿನ ಫೆಬ್ರವರಿ 2. RHB 273 ಇದು ವಿಶ್ವದ ಮೊದಲ 3-ವೇ ಹೈಬ್ರಿಡ್ ಸಜ್ಜೆ ತಳಿ. ಬಜೆಟ್ 2026ರಲ್ಲಿ ಘೋಷಣೆಯಾದ ಯೋಜನೆ ನಗರ ಆರ್ಥಿಕ ವಲಯಗಳು ಅಥವಾ CER. ಕೊನೆಯದಾಗಿ ದಲೈ ಲಾಮಾ ಅವರು ಅತ್ಯುತ್ತಮ ಆಡಿಯೋ ಪುಸ್ತಕಕ್ಕಾಗಿ ಗ್ರಾಮಿ ಪ್ರಶಸ್ತಿ ಗೆದ್ದಿದ್ದಾರೆ. ಹೋಗೋ ಮುನ್ನ ನಿಮ್ಗೋಸ್ಕರ ಒಂದು ಪ್ರಶ್ನೆ ಇದೆ. ಕರ್ನಾಟಕದ ಪಂಚನದಿಗಳ ನಾಡು ಎಂದು ಯಾವ ಸ್ಥಳ ಪ್ರಸಿದ್ಧವಾಗಿದೆ? ಯೋಚನೆ ಮಾಡಿ ನಿಮ್ಮ ಉತ್ತರವನ್ನು ಕೆಳಗೆ ಕಾಮೆಂಟ್ ಸೆಕ್ಷನ್ನಲ್ಲಿ ಖಂಡಿತ ತಿಳಿಸಿ.
ಇಂದಿನ ಈ ಚರ್ಚೆ ನಿಮ್ಮೆಲ್ಲರಿಗೂ ಉಪಯುಕ್ತವಾಯಿತು ಅಂತ ಭಾವಿಸ್ತೀನಿ. ನಮ್ಮ ಈ ಪ್ರಯತ್ನ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ, ಹಾಗೆ ನಮ್ಮ ಸ್ಪರ್ಧಾ ವಿದ್ಯಾಲಯ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಹೆಚ್ಚಿನ ನೋಟ್ಸ್ಗಾಗಿ ನಮ್ಮ ಟೆಲಿಗ್ರಾಮ್ ಚಾನೆಲ್ ಕೂಡ ಜಾಯ್ನ್ ಆಗ್ಬೋದು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಧನ್ಯವಾದಗಳು.